ನಮ್ಮ ಚೇಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತೀನಿ ಅಂತ ಹೇಳ್ಕೊಂಡು ಒಪ್ಕೊಂಡು ತಾವು ಬಂದು ಕ್ವಶನ್ ಸ್ಟಾರ್ಟ್ ಮಾಡಿ ಅಂತ ತಾವು ಹೇಳಿದ್ರೆ ಇಲ್ವಾ? ಕೇಶವ ಪ್ರಸಾದ್ ಮಂತ್ರಿ ಕೊಟ್ಟು ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ. ಅಲ್ಲ ಇದು ಫಸ್ಟ್ ಮುಗಿಸಿ. ಅಲ್ಲ ಒಂದ್ ನಿಮಿಷ ಆಯ್ತು, ಈಗ ಚರ್ಚೆ ಆಯ್ತು, ಆಮೇಲೆ ತಗೊಳ್ಳೋಣ. ಇದಾದ್ಮೇಲೆ ಅಲ್ಲ ಈಗಾಗಲೇ ಚರ್ಚೆ ಮಾಡಿ ಕ್ವಶನ್ ಅವರಾಗ್ಲಿ ಅದಾದ್ಮೇಲೆ ತಗೊಳ್ಳೋಣ. ಈಗ ಅಲ್ಲ ಒಂದ್ ನಿಮಿಷ ರೀ, ಈ ಇಶ್ಯೂ ಅಲ್ಲಿ ಮಾತಾಡಿ ನಾವು ಇಲ್ಲ ಅದು ಮಾತಾಡೋಣ. ಆಮೇಲೆ ಈಗ ನಾವು ಚರ್ಚೆ ಮಾಡಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಚರ್ಚೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಿಯಮಾವಳಿ ಪ್ರಕಾರ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ನೋಡಿ, ಇಲ್ಲಿಂದ ಅದಕ್ಕೆ ಡೈವರ್ಟ್ ಆದ್ರೆ ನೀವು ಸದನವನ್ನ ನಾನು ಮನವಿ ಮಾಡ್ತೇನೆ, ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡ್ತೇನೆ, ಅವಕಾಶ ಮಾಡಿಕೊಡಿ. ಮಾನ್ಯ ಮುಖ್ಯಮಂತ್ರಿಗಳು ಬಂದು ಹೇಳ್ಬೇಕು. ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಪ್ರಶ್ನೋತ್ತರ ಈಗಾಗಲೇ ಚರ್ಚೆ ಮಾಡಿದಂಗೆ ವಿಪಕ್ಷ ನಾಯಕರೇ, ಈಗ ನಾವು ಅಲ್ಲಿ ಈಗ ನಾವು ಚರ್ಚೆ ಮಾಡಿ ಬಂದಿದ್ದೀವಿ. ನಾವೀಗ ಚರ್ಚೆ ಮಾಡಿ ಬಂದಿದ್ದೀವಿ. ಈಗ ಯಾವುದು ಕರ್ತಕ್ಕೆ ಹೋಗ್ಬೇಡಿ. ಈಗ ವಿರೋಪಕ್ಷ ನಾಯಕರೇ, ನಾವು ಚರ್ಚೆ ಮಾಡಿ ಬಂದು ಅಲ್ಲ ಒಂದು ನಿಮಿಷ, ನಾವು ಚರ್ಚೆ ಮಾಡಿ ಬಂದು ಅವ್ರು ಉತ್ತರ ಕೊಡ್ತೀವಿ ಹೇಳಿದೀವಿ. ಅದನ್ನ ಪ್ರಶ್ನೆ ಉತ್ತರ ತಗೊಳ್ಳಕ್ಕೆ ಅವಕಾಶ ಮಾಡ್ಬೇಕು. ಆಯ್ತು ಬಿಡಿ, ಆಯ್ತು ಬೇರೆ ವಿಷಯ. ಆಯ್ತು, ಓಕೆ. ಹಾಗಾದ್ರೆ ಹದಿಮೂರು ವಿಷಯನೂ ಬೇಡವಾ? 14 ವಿಷಯಕ್ಕೂ ಚರ್ಚೆ ಬೇಡವಾ? 14 ವಿಷಯ ಚರ್ಚೆಗೂ ಬೇಡವಾ ನಿಮ್ಗೆ? ಆಯ್ತು, ಈಗ ತಾನೇ ಕ್ವಶನ್ ತಗೊಳ್ಳೋಣ. ಆಯ್ತು, ಚರ್ಚೆ ಬೇಕು ಅಂತ ಹೇಳಿ ಅದ್ರ ಉತ್ತರ ಬೇಡವಾ ನಿಮ್ಗೆ? ಈಗ ಪ್ರಶ್ನೆ ತಗೋಬೇಕಲ್ಲ, ಈಗ ಕ್ವಶನ್ ಅವ್ರು ತಗೋಬೇಕಲ್ಲ. ಈಗ ಆಯ್ತು, ಯಾವುದು ಕರ್ತಕ್ಕೆ ಹೋಗ್ಬಾರ್ದು, ಯಾವುದು ಕರ್ತಕ್ಕೆ ಹೋಗ್ಬಾರ್ದು. ಆಯ್ತು. ಅದು ಕೂತ್ಕೊಳ್ತೀರಾ? ದಯವಿಟ್ಟು ಕೂತ್ಕೊ, ಹೇಳ್ತೀರಾ? ಮನುಷ್ಯ ಕೂತ್ಕೊಳ್ಳಿ. ಈಗ ನಾವು ನಮ್ಮ ಚೇಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತೀನಿ ಅಂತ ಹೇಳ್ಕೊಂಡು ಒಪ್ಕೊಂಡು ತಾವು ಬಂದು ಕ್ವಶನ್ ಅವ್ರು ಸ್ಟಾರ್ಟ್ ಮಾಡಿ ಅಂತ ತಾವು ಹೇಳಿದಿರಾ ಇಲ್ವಾ? ಅಲ್ಲ ಹೇಳಿದಿರಲ್ಲ ನೀವು. ಇಮಿಡಿಯೇಟ್ ಕ್ವಶನ್ ಅವ್ರು ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಬಂದು ಉತ್ತರ ಕೊಡ್ತೀನಿ ಹೇಳೋ ಮಾತನ್ನು ಹೇಳಿದ್ದಾರೆ. ಇಮಿಡಿಯೇಟ್ಲಿ ಇಲ್ಲಿ ಬಂದು ಮತ್ತೆ ನೀವು ಅಲ್ಲ ಒಂದ್ ನಿಮಿಷ ನಮ್ಮ ಸಭೆಗೆ ಒಂದು ಗೌರವ. ನಾವು ಒಳಗೆ ಕೂತ್ಕೊಂಡು ಚರ್ಚೆ ಮಾಡಿದ್ಮೇಲೆ ಅದು ನೀವು ಭಾಗಿಯಾಗಿದ್ರಿ, ಚರ್ಚಕರು ಭಾಗಿದ್ರು, ಹೇಳಿದ್ರು ಕ್ವಶನ್ ಅವ್ರು ತಗೊಳ್ಳೋಣ. ಅದಾದ್ಮೇಲೆ ಅವ್ರು ಬಂದು ಮಂತ್ರಿಗಳು ಉತ್ತರ ಕೊಡ್ತೀನಿ ಹೇಳೋಣ ಮಾತನ್ನು ಹೇಳಿ ತಾವು ಇಲ್ಲಿ ಬಂದಿದ್ದೀರಲ್ವಾ, ಅದನ್ನ ನಿಭಾಯಿಸ್ಬೇಕಲ್ಲ ನೀವು. ದಯವಿಟ್ಟು ಕ್ವಶನ್ ಅವ್ರು ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಮಿಕ್ಕಿದ್ದು ಇದೇ ಸಮಯ ಇದೆ, ಎಲ್ಲಿ ಹೋಗ್ತಿಲ್ಲ. ಈ ಸರ್ಕಾರ ಇದ್ದೇ ಇರುತ್ತೆ, ನಾನು ಕೂಡ ಇಲ್ಲೇ ಇರ್ತೀನಿ. ಅದೇ ಈ ಕ್ವಶನ್ ತಗೊಳ್ಳೋಣ. ಅದಾದ್ಮೇಲೆ ಫಸ್ಟ್ ಇಶ್ಯೂ ಅಂತ ತಗೊಂಡಿದ್ದೀರ ನೀವು, ಫಾರೆಸ್ಟ್ ಇಶ್ಯೂನ, ಅದನ್ನ ಉತ್ತರ ಕೊಡ್ತಾರೆ. ಅದಾದ್ಮೇಲೆ ಮುಂದೆ ಏನ್ ತಗೋಬೇಕು ತಗೊಳ್ಳಿ ನೀವು ಅಷ್ಟೇ. ಇಲ್ಲ ಮಾನ್ಯ ಸಭಾಪತಿಗಳೇ, ಈಗಾಗಲೇ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಇವ್ರು ಯಾರು? ಇವ್ರು ಕೋರ್ಟ್ಗಿಂತ ದೊಡ್ಡ ಜನವ? ಬರೋ ರಾಜೀನಾಮೆಗೆ ಬಂದಿದ್ದಾರೆ. ಕೋರ್ಟ್ ತೀರ್ಮಾನ ಕೊಟ್ಟ ನಂತರ ಇವರು ಯಾರು ಕೇಳಲಿಕ್ಕೆ? ಕೋರ್ಟ್ ಆದೇಶ ಬಂದಿದೆ, ಇವರು ಯಾರು? ನೀವು ಕೋರ್ಟಲ್ಲಿ ಹೋಗಿ ಕೇಳಿ. ಬಡತಿನಲ್ಲಿ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಿ. ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಈ ದೇಶ ಸಂವಿಧಾನ ಒಂದು ಕೋರ್ಟ್ ಇದ್ದಾರೆ, ಇವರು ಯಾರು? ಇವರು ಬರೋ ರಾಜೀನಾಮೆ ಮಾಡಲಿಕ್ಕೆ ಬಂದಿದ್ದಾರೆ. ಆಯ್ತು
ಹಾಗಾದ್ರೆ ನಿಮ್ಗೆ ಪ್ರಶ್ನೋತ್ತರ ಬೇಡವಾ ನಿಮ್ಗೆ? ಅಲ್ಲ ಕ್ವಶನ್ ಬೇಡವಾ ನಿಮ್ಗೆ? ಅಲ್ಲ ಕ್ವಶನ್ ಬೇಕಾ ಬೇಡವಾ ನೀವು? ಮತ್ತೆ ನೀವು ಅದನ್ನ ಒಪ್ಕೊಂಡು ಬಂದ್ಮೇಲೆ ನೀವು ನಾನು ಪ್ರಶ್ನೋತ್ತರ ಕಲಾಪ ತೆಗೆದುಕೊಂಡು ಹೇಮಲತಾ ನಾಯಕ್ ಮೂಟೆಲ್ಲ ಕರ್ದೀನಿ. ಕೇಶವ ಪ್ರಸಾದ್ ವಿವೇಕಾನಂದ ಅವರು ಶಶೀಲ್ ನಮೋಶಿ ಸನ್ಮಾನ್ಯ ಸಭಾಪತಿಗಳೇ, ರಾಮೋಜಿ ಗೌಡ್ರು ಕಳ್ರಿ ನೀವು ಕುತ್ಕೊಳ್ಳಿ. ಚುಕ್ಕೆ ಗುರುತಿನ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು. ಚುಕ್ಕೆ ಪ್ರಶ್ನೆ 56 ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ. ಮಂತ್ರಿ ಕೊಡ್ತಕೊಳ್ಳಿ. ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ಪ್ರಶ್ನೆ ಇತ್ತು ಸನ್ಮಾನ್ಯ ಸಭಾಪತಿಗಳೇ, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆ ವಿತರಿಸಲು ಒಂದು ಮೊಟ್ಟೆ ಖರೀದಿ ಎಷ್ಟು ಅಂತ ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ, 6 ರೂಪಾಯಿ ಅಂತೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.